ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮಂಗಳೂರಿಂದ ಶೋಭಾ ಕರೆ ಮಾಡಿದ್ದಾರೆ. ಶೋಭಾ, ನಿಮ್ಮ ಪ್ರಶ್ನೆ ಏನು? ಡಾಕ್ಟರ್ನ ಕೇಳಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಹೇಳಿಮ್ಮ. ನನ್ನ ಮಗನಿಗೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೆ. ನಮ್ದಂದ್ರೆ ಸ್ವಲ್ಪ ಮನೆ ಸೈಡ್ ಅಲ್ಲಿ ಗದ್ದೆ ಎಲ್ಲ ಇದೆ. ಓಕೆ. ಅದು ಗದ್ದೆ ಉಳುವ ಟೈಮಲ್ಲಿ ಎಲ್ಲ ಕೆಸರೆಲ್ಲ ತುಂಬಾ ಇರುತ್ತೆ ಅಲ್ಲ ಡಾಕ್ಟ್ರೆ, ಅದ್ರಲ್ಲೆಲ್ಲ ಆಡ್ತಾನೆ. ಮತ್ತೆ ಮನೆ ಪಕ್ಕದಲ್ಲಿ ಸಹ ಈಗ ಏನೋ ಮಣ್ಣಲ್ಲೆಲ್ಲ ಆಡ್ತಾನೆ. ಮಗಳು ಥರ್ಡ್ ಅಲ್ಲಿ ಇರ್ತಾಳೆ, ಅವಳು ಸಹ ಆಡ್ತಾಳೆ ತುಂಬಾ ಮಣ್ಣಲ್ಲೆಲ್ಲ. ಆದ್ರೆ ಅವ್ರಿಗೆ ಒಂದು 2 ದಿವಸ ಆದ್ಮೇಲೆ ಮೈ ಮೇಲೆಲ್ಲ ಕಜ್ಜಿ ಬರುತ್ತೆ. ಅವರಿಗೆ ಇದು ನಾನೆಲ್ಲ ಇದು ಗಿಡಮೂಲಿಕೆ ಔಷಧ ಸ್ವಲ್ಪ ಕೊಡ್ತೇನೆ ಕುಡಿಲಿಕ್ಕೆ, ಮತ್ತೆ ಅದಕ್ಕೆ ಆಯಿಂಟ್ಮೆಂಟ್ ಎಲ್ಲ ಹಾಕ್ತೇನೆ. ಆದ್ರೂ ಏನೋ ಅದು ಕಡಿಮೆ ಅಂತ ಏನು ಕಾಣ್ತಿಲ್ಲ ಡಾಕ್ಟ್ರೆ. ಅದೇನು ಅದರಿಂದ ಎಲರ್ಜಿ ಏನಾದ್ರು ಇರ್ಬೋದಾ ಮಣ್ಣಿಂದ ಆಡಿದ್ರಿಂದ? ಅದೇ ನೀವು ಗದ್ದೆನಲ್ಲಿ ಮಗು ಆಡುತ್ತೆ ಅಂತ ಹೇಳ್ತಿದ್ದೀರಾ. ಈ ಗದ್ದೆನಲ್ಲಿ ಏನಾಗುತ್ತೆ, ಕೆಮಿಕಲ್ಸ್ ಎಲ್ಲ ಹಾಕಿರೋ ಸಾಧ್ಯತೆ ಇರುತ್ತೆ. ಸೊ ಕೆಮಿಕಲ್ಸ್ಗೆ ಪ್ರಾಬ್ಲಿ ಮಗುಗೆ ರಿಯಾಕ್ಷನ್ ಆಗ್ತಾ ಇರ್ಬೋದು. ಅದು ಅಲರ್ಜಿಕ್ ರಿಯಾಕ್ಷನ್ ಇರ್ಬೋದು. ಅದನ್ನು ನಾವು ಪಯೋಡರ್ಮಸ್ ಅಂತಲೂ ಕರಿತೀವಿ. ಅದು ಕೀವಿದ್ರೆ ಪಯೋಡರ್ಮಸ್ ಅಂತ ಕರಿತೀವಿ. ಅದು ಈ ಮಕ್ಕಳು ಮಣ್ಣಲ್ಲಿ ಆಡೋದ್ರಿಂದ ಇದು ಒನ್ ಆಫ್ ದ ಡಿಸಡ್ವಾಂಟೇಜಸ್. ಸೊ ನೋಡಿ, ಅದು ಗದ್ದೆ ಮಣ್ಣಲ್ಲಿ ಕೆಮಿಕಲ್ಸ್ ಇರೋ ಕಡೆ ಆಡೋದು ಒಳ್ಳೆಯದಲ್ಲ. ಈಗ ಪ್ಲೇ ಗ್ರೌಂಡಲ್ಲಿ ಎಲ್ಲೂ ಕೆಮಿಕಲ್ಸ್ ಇಲ್ಲದೆ ಇರೋ ಕಡೆ ಖಂಡಿತ ಆಡ್ಬೋದು. ಮನೆ ಅಂಗಳದಲ್ಲಿ ಎಲ್ಲ ಸೈಡಲ್ಲಿ ಎಲ್ಲ ಆಡಿದ್ರೆ ಅದರಿಂದ ಏನಾದರೂ ಆಗುತ್ತಾ ಡಾಕ್ಟರ್? ಸರ್, ಇಲ್ಲ, ಐ ಥಿಂಕ್ ಅದರಿಂದ ಏನು ಡಾಕ್ಟರ್ ಹೇಳೋ ಪ್ರಕಾರ ನೀವು ಗದ್ದೆಯಲ್ಲಿ ಕೆಲಸ ಮಾಡೋ ಅಲ್ಲಿ ಸಾಕಷ್ಟು ಕೆಮಿಕಲ್ಸ್ ಹಾಕಿರೋದ್ರಿಂದ ಅದರಿಂದ ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಹೊರತು ಅಕ್ಕಪಕ್ಕ ಮನೆಯಲ್ಲಿ ಇರೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಶೋಭಾ ಅವರೇ, ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿ ಮಕ್ಕಳು ಹೊರಗಡೆ ಆಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಅಂತ. ಸೊ ಮಕ್ಕಳನ್ನ ಆದಷ್ಟು ಸೇಫಾಗಿಡಿ, ಹಾಗಂತ ಮನೆಯಲ್ಲೇ ಕಟ್ ಹಾಕ್ಬೇಡಿ. ಸೊ ಕೊನೆಯದಾಗಿ ವಿಶ್ವನಾಥ್ ಅವರೇ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಾರಿ ನೋಡಿ, ಇದೇ ಕೆಮ್ಮು ಅನ್ನೋದು. ಇದು ಹೊರಗಡೆ ಪೊಲ್ಯೂಷನಿಂದ ಬಂದಿರೋ ಕೆಮ್ಮು. ಸೊ ಒಂದು ಮಕ್ಕಳಿಗೆ ಇಮ್ಯುನೈಸೇಷನ್ ಕೊಡಬೇಕು ನಾವು. ಇಮ್ಯುನೈಸೇಷನ್ಸ್ ಕೊಡೋದೇ ಈ ಕಾರಣಕ್ಕೋಸ್ಕರ. ಹೊರಗಡೆ ಹೋದಾಗ ಯಾವ ಡೆಡ್ಲಿ ಡಿಸೀಸಸ್ ಅಂತ ಕರಿತೀವಿ, ಈ ಇಮ್ಯುನೈಸೇಷನ್ಸ್ ಇರೋದು ಆ ಡೆಡ್ಲಿ ಡಿಸೀಸಸ್ನ ನಾವು ಪ್ರಿವೆಂಟ್ ಮಾಡಲಿಕ್ಕೆ. ಆ್ಯಂಡ್ ಸೀಸನಲ್ ಇಮ್ಯುನೈಸೇಷನ್ಸ್ ಇರುತ್ತೆ. ಲೈಕ್ ಈಗ H1N1 ವ್ಯಾಕ್ಸಿನ್ ಇದೆ, ಅದನ್ನು ಕೊಡಿಸಿದ್ರೆ ಒಳ್ಳೆಯದು. ಯಾಕಂದರೆ ಅದು ಸೀಸನಲ್ಲಿ. ಸೊ ಬೇಸಿಕಲಿ ಒಂದು ಇಮ್ಯುನೈಸೇಷನ್ನು. ಇನ್ನೊಂದು, ಮಗು ಹೊರಗಡೆ ಆಟ ಆಡಿ ಮನೆಗೆ ಬಂದಾಗ ಸ್ಯಾನಿಟೈಸರ್ಸ್ ಎಲ್ಲ ಬೇಕಾಗಿಲ್ಲ, ಬಟ್ ರೆಗ್ಯುಲರ್ ಸೋಪಲ್ಲಿ ಕೈಕಾಲೆಲ್ಲ ತೊಳಿಬೇಕು ಮಗುದು. ಸೊ ಈ ಪ್ರಿಕಾಷನ್ಸಿಂದ ಮಗು ಏನು ಪ್ರಾಬ್ಲಮ್ ಆಗಲ್ಲ, ಸಾಕಾಗುತ್ತೆ. ಇಷ್ಟು ಮಾಡಿದ್ರೆ ತೊಂದರೆ ಆಗೋದಿಲ್ಲ, ಸಾಕಾಗುತ್ತೆ ಇಷ್ಟು. ಥ್ಯಾಂಕ್ ಯು ವಿಶ್ವನಾಥ್ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಮಸ್ಕಾರ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮಗುವನ್ನು ಆಚೆ ಬಿಡಿ, ಪ್ರಕೃತಿಯಲ್ಲಿ ಸಂಪೂರ್ಣವಾಗಿ ಅದು ಆಡೋದಕ್ಕೆ ಸ್ವಾತಂತ್ರ್ಯ ಕೊಡಿ. ಆಗ ಮಾತ್ರ ಮನುಷ್ಯನಿಗೂ ಪ್ರಕೃತಿಗೂ ಇರುವಂತಹ ಅವಿನಾಭಾವ ಸಂಬಂಧ ಅದು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅದರ ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗುತ್ತೆ. ನಿಮ್ಮ ಎಲ್ಲ ಆಸೆಗಳು ಪೂರೈಸೋದು ನಿಜ, ಆದರೆ ಅದು ಮಕ್ಕಳಿಗೆ ಒತ್ತಡ ಆಗಬಾರ್ದು. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿ.